ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. RTE 2026-7 ದಾಖಲಾತಿ ಬಗ್ಗೆ ಎರಡನೇ ಅಪ್ಡೇಟ್ ಈಗ ಗೌರ್ಮೆಂಟಿಗೆ ಕೊಟ್ಟಿದೆ. ಸೊ ಇವತ್ತು ಬಿಟ್ಟಿದ್ದಾರೆ 6/4/2026 ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ LKG ಹಾಗೂ 1ನೇ ತರಗತಿಗೆ ಅನುದಾನ ರಹಿತ ಶಾಲೆಗಳಲ್ಲಿ ಶಾಲಾವಾರು 25% ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳು ಹಾಗೂ ಅನುದಾನಿತ ಶಾಲೆಗಳ ಕನಿಷ್ಠ ಲಭ್ಯವಿರುವ ಶಾಲಾವಾರು ಸೀಟುಗಳ ಸಂಖ್ಯೆಯನ್ನು ಜಿಲ್ಲೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಕಚೇರಿಯ ನೋಟಿಸ್ನಲ್ಲಿ ಬೋರ್ಡ್ಗಳಲ್ಲಿ ಪ್ರಕಟಿಸುತ್ತಾರೆ. ಯಾವತ್ತಂತೆ 6/4/2026. ನೆಕ್ಸ್ಟ್ ಅದಾದಮೇಲೆ ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ 7/4/26ರಿಂದ 8/4/26. ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ RTE ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ನಿಗದಿ. ಅಂದರೆ ಪೋಷಕರು ಆನ್ಲೈನಲ್ಲಿ ನೀವು ಅರ್ಜಿ ಹಾಕಬೇಕಂದ್ರೆ 9/4/2026ರಿಂದ 7/5 ಏಪ್ರಿಲಿಂದ 9 ಏಪ್ರಿಲಿಂದ ಮೇ 7 ತನಕ ಟೈಮ್ ಇರುತ್ತೆ. ನೆಕ್ಸ್ಟು EID ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶ ನೈಜತೆ ಪರಿಶೀಲನೆ 10/7/26ರಿಂದ 8/5/26ರವರೆಗಿರುತ್ತೆ. ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ 10/4/26ರಿಂದ 7/5/26. ಲಾಟರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಇರೋದು 12/5/2026. ಆನ್ಲೈನ್ ಲಾಟರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಇರೋದು 16/5/2026. ಶಾಲೆಗಳ ದಾಖಲಾತಿ ಪ್ರಾರಂಭ 18/5/26ರಿಂದ 1/6/26ರವರೆಗೆ. 18/5ರಿಂದ ಜುಲೈ 1ನೇ ತಾರೀಕುವರೆಗೆ ಟೈಮ್ ಇರುತ್ತೆ. ಶಾಲೆಗಳ ದಾಖಲಾತ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಜ್ಞಾನದಲ್ಲಿ ಅಂದರೆ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರೋದು 18/5/26ರಿಂದ 1/6/26ರವರೆಗೆ. ಆನ್ಲೈನ್ ಲಾಟ್ರಿ ಮೂಲಕ ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಇರೋದು 5/6/26ಕ್ಕೆ. ಎರಡನೇ ಸುತ್ತಿನ ಹಂಚಿಕೆಯಾದ ಸೀಟ್ಗಳಿಗೆ ಶಾಲೆಗಳಲ್ಲಿ ದಾಖಲಾತಿ ಅವಧಿ 6/6/26ರಿಂದ 15/6/26. ಶಾಲೆಗಳ ದಾಖಲಾತಿ ಎರಡನೇ ಸುತ್ತಿನ ಮಕ್ಕಳ ವಿವರಣೆಗಳನ್ನು ತಂತ್ರಜ್ಞಾನದಲ್ಲಿ ಅಂದರೆ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡೋಕ್ಕಿರೋದು 6/6/2026ರಿಂದ 15/6/2026. ಇಷ್ಟು ಮಾಹಿತಿ ಈಗ ಅಪ್ಡೇಟ್ ಬಿಟ್ಟಿದ್ದಾರೆ RTE ಬಗ್ಗೆ. ಸೊ ನೀವು ವೆಬ್ಸೈಟ್ ಮೂಲಕ ನೋಡ್ಬೋದು. ಸೊ ಬೇಗ ಅಪ್ಲೈಗೆ ಏನೇನು ಡಾಕ್ಯುಮೆಂಟ್ ಬೇಕು ಅವನ್ನೆಲ್ಲ ಜೋಡಿಸ್ಕೊಂಡು ನಿಮ್ಮ ಮಕ್ಕಳನ್ನ RTE ಸೀಟಿಗೆ ಸೇರ್ಸೋಕ್ಕೆ ನೋಡಿ. ಯಾಕಂದರೆ ಫ್ರೀ ಎಜುಕೇಷನ್ ಸಿಗುತ್ತೆ. ಪ್ರೈವೇಟ್ ಸ್ಕೂಲಲ್ಲೆಲ್ಲ ಓದಿಸ್ಬೇಕು. ನಿಮ್ಮ ಹತ್ತಿರದಲ್ಲಿರೋ ಸ್ಕೂಲ್ ಪ್ರೈವೇಟ್ ಇರುತ್ತೆ, ನಮಗೆ ಓದ್ಸೋಕ್ಕಾಗಲ್ಲ, ಅಷ್ಟು ಬಜೆಟ್ ಇರಲ್ಲ ಅಂದಾಗ ಈ ಸೀಟ್ನ ಅಪ್ಲೈ ಮಾಡಿದರೆ ನಿಮಗೆ ಯಾವ ಅವೈಲೇಬಲ್ ಇರುತ್ತೋ ಸೊ ಆ ಸ್ಕೂಲಿಗೆ ನಿಮ್ಮ ಮಗು ಸೇರಿಸ್ಬೋದು. ಸೊ ಎಲ್ಲರೂ ಅಪ್ಲೈ ಮಾಡಿ ಯೂಸ್ ಮಾಡ್ಕೊಳ್ಳಿ. LKGಯಿಂದ 7th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸುತ್ತೆ ಅಂದಾಗ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.